ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಯವರು ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಹಾರ ಸಚಿವರಾದ ಮಣಿಯಪ್ಪ ಸಾಹೇಬರು ಬರ್ತಾರೆ ಅಂತ ತಕ್ಷಣ ಇವತ್ತೆಲ್ಲ ಬರೀ ಫೋನಲ್ಲಿ ಇರೋದು, ಯಾರಿಗೂ ನಾನು ಇನ್ವೈಟ್ ಮಾಡಿಲ್ಲ. ಇವತ್ತು ಇಷ್ಟು ಜನ ಸೇರಿದ್ದೀವಿ. ಇದೇ ಸಂದರ್ಭದಲ್ಲಿ ನೂತನವಾಗಿ ನಮ್ಮ ಇಲಾಖೆಗೆ ಆಯುಕ್ತರಾಗಿ ಬಂದಿರುವಂಥ ರವಿಕುಮಾರ್ ಸಾಹೇಬ್ರವರೇ ಮತ್ತು MD ಅವರಾದ ಜಗದೀಶ್ ಸಾಹೇಬ್ರೆ ಮತ್ತು ಅಡಿಷನಲ್ ಡೈರೆಕ್ಟರ್ ಆದಂಥ ಪಾತ್ರರಾಜ ಸಾಹೇಬ್ರೆ ಮತ್ತು ಜಂಟಿ ನಿರ್ದೇಶಕರಾದಂಥ ಕುಂದಾ ಮೇಡಮ್ನವರೇ ಮತ್ತು ಆಲ್ ಇಂಡಿಯಾ ಸೆಕ್ರೆಟರಿ ಅವರಾದಂಥ ಧೀಮಂತ ನಾಯಕರಾದಂಥ ಬಸು ಜಿ ಸಾಹೇಬ್ರವರೇ ಮತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆದಂಥ ಕೃಷ್ಣಮೂರ್ತಿ ಅವರೇ, ಉಪಾಧ್ಯಕ್ಷರಾದಂಥ ಸೋನು ಅವರೇ, ಇನ್ನೊಬ್ಬರು ಉಪಾಧ್ಯಕ್ಷರಾದಂಥ ಗಿರೀಶ್ ಅವರೇ ಮತ್ತು ಉತ್ತರ ಪ್ರದೇಶದಿಂದ ಬಂದಿರೋಂಥ ತಿವಾರಿ ಸಾಹೇಬ್ರವರೇ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತೇನು ಟೀಸರ್ ಬಿಡುಗಡೆ ಮಾಡಿದಂಥ ನೆಚ್ಚಿನ ನಾಯಕರಾದಂಥ ಗಿರೀಶ್ ಅಣ್ಣವರೇ, ಹರೀಶ್ ಅಣ್ಣವರೇ ಮತ್ತು ನಮ್ಮ ರಾಮೂರ್ತಿ ಸಾಹೇಬರು ಮಾತಾಡಿದ್ರು ನಿಮ್ಮ ಜೊತೆ, ನೀವು ಈಗ ನಿಮ್ಮನ್ನು ಉದ್ದೇಶಿಸಿ ಮತ್ತು ತಾಯಣ್ಣವರೇ, ಅದಕ್ಕೆಲ್ಲ ಮುಖ್ಯವಾಗಿ ನಮ್ಮ ಜೊತೆ ಸದಾ ಮಾನ್ಯ ಸಚಿವರು ಹೇಳಿದಂಥ ಕೆಲಸನ ನಮ್ಮ ಮಾಲೀಕರ ಪರವಾಗಿ ನಿರಂತರವಾಗಿ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಮಾತಾಡಿದಂಥ ಡಾಕ್ಟರ್ ನಟರಾಜ್ ಸಾಹೇಬ್ರ ಆಪ್ತ ಕಾರ್ಯದರ್ಶಿ ಅವರಾದ ನಟರಾಜ್ ಸಾಹೇಬರವರೇ ಮತ್ತು ಕಂಟ್ರೋಲರ್ ಸಾಹೇಬರಾದ ಮೇಡಮ್ನವರಾದಂಥ DC ಮೇಡಮ್ನವರಾದ ಮಮತಾ ಅವರೇ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳೇ, ನನ್ನ ಮತ್ತು ರಾಜ್ಯ ಇದು ಸಾಗಾಣಿಕೆ ಲಾರಿ ಸಾಗಾಣಿಕೆ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಪಾಟೀಲ್ ಸಾಹೇಬ್ರವರೇ ಮತ್ತು ಭಾಷಾ ಅವರೇ, ಎಲ್ಲ ಇಡೀ ರಾಜ್ಯ ಕಮಿಟಿ ಸದಸ್ಯರೇ, ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸ್ನೇಹಿತರೆ ಮತ್ತು ಸಹೋದರಿಯರೇ, ಇವತ್ತು ನಾವು ಸುಮಾರು 2004ರಲ್ಲಿ ನನ್ನನ್ನು ಈ ರಾಜ್ಯದ ಪಡಿತರ ವಿತರಕ ಸಂಘಕ್ಕೆ ಅಧ್ಯಕ್ಷನ ಮಾಡೋದು. ಅವತ್ತಿಂದ ಇವತ್ತಿನವರೆಗೂ ನಾವು ಪ್ರತಿ ವರ್ಷ ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡೋದು, ನಮ್ಮ ಬೇಡಿಕೆಗಳಿಗೆ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಕೊಡುವಂಥ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮಾನ್ಯ ಸಚಿವರನ್ನ ಇಲಾಖೆ ಹಿರಿಯ ಆದರೆ ಆಯ್ಕೆ ಮಾಡ್ಕೊಂಡ್ರು. ಇಡೀ ರಾಜ್ಯದ 4.5 ಕೋಟಿ ಜನಕ್ಕೆ ಅನ್ನ ಹಾಕುವಂಥ ಇಲಾಖೆ, ಅನ್ನ ಹಾಕುವಂಥ ಸೌಭಾಗ್ಯ ನನಗೆ ಸಿಗಲಿ, ಆ ಇಲಾಖೆನೇ ಸಾಕು ಅಂತ ಅಂದ್ಬಿಟ್ಟು ಮಾನ್ಯ ಸಚಿವರು ಒಪ್ಪಿ ಇವತ್ತು ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೊಟ್ಟಿಲ್ಲ 10 kg ಅಕ್ಕಿ ಕೊಡಿಸಿದ್ದಾರೆ. ಯಾವುದೇ ರಾಜ್ಯದಲ್ಲಿ 10 kg ಅಕ್ಕಿ ಕೊಡ್ತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಕಮಿಷನ್ 125 ರೂಪಾಯಿ ಇತ್ತು. ನಾನು ಹೋಗಿ ಮನವಿ ಮಾಡಿದೆ. ಮನವಿ ಮಾಡಿದಾಗ ಒಂದ್ಸರಿ ಕರೆಸಿ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ನಾನು ಹೇಳಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು ಸಾಹೇಬರು. ನನ್ನನ್ನು ಕೂಡಿಸ್ಕೊಂಡು ಸೆಕ್ರೆಟರಿ ಅವರು, ಕಮಿಷನರು, MD ಸಾಹೇಬರು ಎಲ್ಲ ಕೂಡಿಸ್ಕೊಂಡೆ ಮಾನ್ಯ ಸಚಿವರು ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲರಿಗೂ ಹೇಳಿದ್ರು ಇಡೀ ರಾಜ್ಯ ಜನ. ನಾನು ಒಂದೇ ಮನವಿ ಮಾಡ್ಕೊಂಡೆ, ನೀವು 8 ಲಕ್ಷ ಜನನಾದ್ರು ಕರೀರಿ ಸರ್, ಕಳಿಸ್ತೀನಿ ನಾನು. ಆದರೆ ನಮ್ದು ಸಣ್ಣ ಬೇಡಿಕೆ, ಏನಾದ್ರು ಮಾಡಿ 150 ರೂಪಾಯಿಗೆ ಕಮಿಷನ್ಗೆ ಹೆಚ್ಚಳ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದಾಗ ಹಠ ತೊಟ್ಟರು. 28ನೇ ತಾರೀಕು ರಾತ್ರಿ 8 ಗಂಟೆ 29 ಕಾರ್ಯಕ್ರಮ ಆದರೆ 28ನೇ ತಾರೀಕು ರಾತ್ರಿ 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಬೇಡಿ ಮಾನ್ಯ PS ಸಾಹೇಬರು, ಸೆಕ್ರೆಟರಿ ಸಾಹೇಬರು, ಮಾನ್ಯ ಸಚಿವರು ಇವರೆಲ್ಲ ಹೋಗಿ ಮುಖ್ಯಮಂತ್ರಿ ಹತ್ರ ಕೂತ್ಕೊಂಡು ಅವ್ರು ಒಪ್ಪಲ್ಲ, ಇವ್ರು ಬಿಡಲ್ಲ. ಕೊನೆಗೂ ಒಪ್ಪಿಸಿ 29ನೇ ತಾರೀಕು ಫೆಬ್ರವರಿ 29ನೇ ತಾರೀಕು ಒಂದು ವರ್ಷಕ್ಕೆ 1300 ಕೋಟಿ ರೂಪಾಯಿನ ಮಾಲೀಕರಿಗೋಸ್ಕರ ತ್ಯಾಗ ಮಾಡೋದು, ಸ್ಯಾಂಕ್ಷನ್ ಮಾಡೋದು. ಇದು ನಮ್ಮ ಪುಣ್ಯ. ಮಾನ್ಯ ಸಚಿವರು ನಮ್ಗೆ 150 ರೂಪಾಯಿ ಕಮಿಷನ್ ಕೊಡ್ಸೋಕ್ಕೆ ಹೋರಾಟ ಮಾಡಿದ್ದಾರೆ. ಈಗಲೂ ಕಿಟ್ ಕೊಡಬೇಕು ಅಂತ ಹೋರಾಟ ಮಾಡಿದ್ದಾರೆ. ನಾನು ಮನವಿ ಮಾಡಿದ್ದೀನಿ, ಕಿಟ್ ಕೊಡೋದು ಬೇಡ ಅಂತ ನಾನು. ನಿಮ್ಮ ಆದೇಶನ ಪಾಲಿಸ್ತೀವಿ, ಎರಡನೇ ಮಾತಿಲ್ಲ. ಆದರೆ ಅಕ್ಕಿನ ಪೂರ್ತಿ ಕಟ್ಟ ಮಾಡಬೇಡಿ. 5 kg 7 kg 8 kg. ಈಗ ಸುಮಾರು 10 ತಿಂಗಳಿಂದ 11 ತಿಂಗಳಿಂದ ಸರ್ವರ್ ಸಮಸ್ಯೆ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ. ಸಾಹೇಬರು ಬಂದಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಂಡು ಮಾಡಿದ್ರು. ಈಗ 2 ತಿಂಗಳಿಂದ ಕಾರಣಾಂತರದಿಂದ ಸರ್ವರ್ ಸಮಸ್ಯೆ ಆಗ್ತಾ ಇದೆ. ನಾನು ಈಗಾಗಲೇ ಮನವಿ ಕೊಡ್ತಾ ಇದ್ದೀನಿ. ಆ ಮನವಿನಲ್ಲಿ ಸರ್ವರ್ ಸಮಸ್ಯೆ ನಿವಾರಣೆ ಮಾಡೋಕ್ಕೆ ಸರ್ವರ್ ಸಮಸ್ಯೆ ಬಗೆಹರಿಸ್ಕೊಡಿ. ಮತ್ತು 10 ತಿಂಗಳು 11 ತಿಂಗಳಿಂದ ನಮಗೆ ಸಮಸ್ಯೆ ಇರಲಿಲ್ಲ. ಸಾಹೇಬರು ಮಂತ್ರಿ ಅವರು ಆಹಾರ ಸಚಿವರಾದ್ಮೇಲೆ ನಮಗೆ ಸರ್ವರ್ ಸಮಸ್ಯೆ ಇರಲಿಲ್ಲ. ಈಗ 2 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ನಾನು PS ಅವ್ರಿಗೂ ಮಾತಾಡಿದ್ದೀನಿ 3-4 ಸರಿ.
ಮಾನ್ಯ ನೂತನ ಇವರು ಆಯುಕ್ತರು ಬಂದಿದ್ದಾರೆ, ಸಾಹೇಬರು ಬಂದಿದ್ದಾರೆ. ನಾನು ಇಷ್ಟೇ ಕೇಳೋದು, ಸರ್ವರ್ ಸಮಸ್ಯೆ ಆಗದಂಗೆ ನಮ್ಮ ಕೆಲಸನ ಮಾಡಿಕೊಡಿ. ಇವತ್ತು ಒಂದು ಕ್ವಿಂಟಾಲ್ಗೆ 150 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದೀವಿ. ನಾವು ಇಷ್ಟೇ ಕೇಳೋದು, ನೆಕ್ಸ್ಟ್ ಬಜೆಟ್ ಫೆಬ್ರವರಿಯಲ್ಲಿ ನಡೆಯುವಂಥ ಬಜೆಟ್ನಲ್ಲಿ 200 ರೂಪಾಯಿ ಕಮಿಷನ್ ಮಾಡ್ಕೊಡಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಚಿವರನ್ನ ಕೇಳ್ತಾ ಇದ್ದೀನಿ. ಅವರಿಗೆ ಒಳ್ಳೆಯ ಮನಸ್ಸಿದೆ, ದೈವ ಭಕ್ತರು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಯಾಕೆ ಅವ್ರ ಪರ ಹೊಗಳ್ತೀನಿ ಅಂತ ಅಲ್ಲ, ಕೇಂದ್ರ ಸಚಿವರಾಗಿದ್ದೆ. ದೆಹಲಿಯಲ್ಲಿ ಆಹಾರ ಭದ್ರತೆ ಆಗೋದು ಮೊದಲನೇ ನಾವು ಒಂದು ಸ್ಟ್ರೈಕ್ ಮಾಡಿದ ಕೇಂದ್ರ ಸರ್ಕಾರದಲ್ಲಿ 4.5 ಲಕ್ಷ ಜನಸಂಖ್ಯೆ. ನಮ್ಮ ಬಸವ ಸಾಹೇಬರ ನೇತೃತ್ವದಿಲ್ಲ, ಕುಮಾರ್ ಅಂತ ಒಬ್ಬರು ಕಮಿಷನರ್ ಇದ್ರು ನಮ್ಮಲ್ಲಿ, ಅವರ ಫ್ರೆಂಡು ಸಾಹೇಬ್ರ ಮಗ, ಅವರು ಮಾತಾಡ್ಕೊಂಡು ಸಾಹೇಬರು ಗೊತ್ತೇ ಇರಲಿಲ್ಲ. ನನಗೆ ಡೈರೆಕ್ಷನ್ ಕೊಟ್ಟರು, ಇಡೀ ಜಿಲ್ಲೆಯವ್ರನ್ನ ನೀನು ಭೇಟಿ ಮಾಡಿ ಕ್ಯಾನ್ವಾಸ್ ಮಾಡಪ್ಪ ಅಂತ. 2 ದಿವಸ ಟೈಮ್ ಕೊಟ್ಟಿದ್ದೆ, ನನಗೆ 2ನೇ ಡೇಟ್ ಕೊಟ್ಟಿದ್ದೆ. ಇವಾಗ ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸಾಯಂಕಾಲ 6 ಗಂಟೆಗೆ ಅವ್ರು 5 ಗಂಟೆಗೆ ಬೆಂಗಳೂರು ಬಂದರು. ನಾವೆಲ್ಲ ಇಲ್ಲೇ ಇದ್ದು ಫೋನ್ ಮಾಡಿಸಿದ್ರು ಪಿ ಎ ಕೈಲಿ, ಎಲ್ಲಿದೆಯಾ ಅರ್ಜೆಂಟ್ ಬಾಪ ಅಂತ ಅಂದ್ಬಿಟ್ಟು BJP ಪಾರ್ಟಿ ಆಫೀಸ್ಗೆ ಹೋದೆ, ಜೋಶಿ ಸಾಹೇಬ್ರ ಹತ್ರ. ನೋಡಪ್ಪ, ಇದಕ್ಕೋಸ್ಕರನೇ ಬಂದಿದ್ದೀನಿ, ನಾನೇ ಡೇಟ್ ಕೊಟ್ಟಿದ್ದೆ, ಕಾರಣಾಂತರದಿಂದ ಅರ್ಜೆಂಟ್ ಮೆಸೇಜ್ ಇದೆ, ನಾನು 8 ಗಂಟೆ ಫ್ಲೈಟ್ ವಾಪಸ್ ಹೋಗ್ತಾ ಇದ್ದೀನಿ, ಆದಷ್ಟು ಪ್ರಯತ್ನ ಪಡ್ತೀನಿ. ಮುನಿಯಪ್ಪ ಸಾಹೇಬ್ರ ಜೊತೆ ನಾನು ಮಾತಾಡ್ತೀನಪ್ಪ, ನೀವು ಈ ಕಾರ್ಯಕ್ರಮ ಮುಗಿಸ್ಕೊಂಡೆ ಒಂದು 4 ಜನ ನನಗೆ ಡೆಲ್ಲಿಗೆ ಬನ್ನಿ, ನಿಮ್ಮ ಕೆಲಸ ಏನಿದ್ರು ನಾನು ಮಾಡ್ಕೊಡ್ತೀನಿ, ನಿನ್ನ ಲೆಟರ್ ಕಳ್ಸಪ್ಪ ಅಂತ. ಆ ಲೆಟರ್ನ ಮಾಡಿದ್ದೀನಿ ನಾನು. ಹೇಳಿದರೆ ನಾವೆಲ್ಲ ತೀರ್ಮಾನ ಮಾಡಿ ಇನ್ನೊಂದು 2-3 ದಿವಸದಲ್ಲಿ ಕೇಂದ್ರ ಸಚಿವರ ಟೈಮ್ ತಗೊಂಡು ನಾವು ಹೋಗ್ತೀವಿ. ನಾನು ಅವ್ರಿಗೆ ಇನ್ನೊಂದು ಮಾತು ಹೇಳಿದ್ದೀನಿ. ಈಗ ಏನು ಮುನಿಯಪ್ಪ ಸಾಹೇಬ್ರಿಗೆ ಹೇಳಿದೆ, ಅವರು ಒಂದು ಡೈಲಾಗ್ ಹೇಳಿದೆ, ಸಾಹೇಬ್ರೆ ತುಂಬ ಆಕ್ಟಿವ್ ಆಗಿದ್ದೀರಿ ನೀವು, ಇನ್ನು ಮುಂದೆ ಏನಾರ ನರೇಂದ್ರ ಮೋದಿ ನಂತರ ಈ ದೇಶದ ಪ್ರಧಾನಿ ಆಗೋ ಶಕ್ತಿ ನಿಮ್ಮೇಲಿದೆ, ದಯಮಾಡಿ ನಮ್ಮ ಕೈ ಬಿಡಬೇಡಿ ಕರ್ನಾಟಕದಲ್ಲ ಅಂತ ಅವರು ಉಷ್ಣಗಾನಂತ ಹೇಳೋರು. ಮೇಲೆ ಕೆತ್ತಿಯಲ್ಲಪ್ಪ ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಹೇಳ್ಬೇಡ್ರಿ, ನಾನೇನೋ ನನ್ನ ಕೈಲಾದಷ್ಟು ಮಾಡ್ತೀನಿ. ನಿಮ್ದು ಒಂದೇ ಅಲ್ಲ, ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ನನಗೆ ಇಡೀ ದೇಶದ 88 ಕೋಟಿ ಜನಕ್ಕೂ ಮಾಡಬೇಕಾಗ್ತದೆ ನಾನು. ಅದರಿಂದ ನಮ್ಮ ಬಜೆಟು, ಪ್ರೈಮ್ ಮಿನಿಸ್ಟರ್ ಉಪಯೋಗ ಇವೆಲ್ಲ ಇರ್ತವೆ. ಯಾವ ಸಣ್ಣ ಪುಟ್ಟ ಒಂದು ಹೇಳಿ ಮಾಡಿಕೊಡೋಣ, ಮುನಿಯಪ್ಪ ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವೆಲ್ಲ ತೀರ್ಮಾನ ಮಾಡಿ ಸಾಹೇಬ್ರ ಒಪಿನಿಯನ್ ತಗೊಂಡು ಈ ವಾರದಲ್ಲಿ ನಾವು ಡೆಲ್ಲಿಗೆ ಹೋಗ್ತೀವಿ, ನಮ್ಮ ಸಮಸ್ಯೆಗಳು ಏನಿವೆ ಅದನ್ನು ಮಾಡಿಕೊಡ್ಬೇಕು ಅಂತ. ನಾನು ಅವ್ರನ್ನೂ ಕೇಳ್ತಾ ಇರೋದಿಷ್ಟೇ, ನೀವು ಕೇಂದ್ರ ಸರ್ಕಾರದಲ್ಲಿ ಭಾರತ್ ರೈಸು, ಭಾರತ್ ಸಕ್ಕರೆ, ಭಾರತ್ ಬೇಳೆ, ಭಾರತ್ ಆಯಿಲು, ಭಾರತ್ ತುಪ್ಪು ನೀವೇನು ಕೊಡ್ತೀವಿ ಅಂತ ಘೋಷಣೆ ಮಾಡಿದಿರಿ ಪ್ರಧಾನಮಂತ್ರಿ ಅವರು. ಕೊಡಿ, ನಮಗೂ ಕರ್ನಾಟಕ ಕೊಡಿ, ನಮ್ಮ ಸಾಹೇಬ್ರ ಜೊತೆ ಒಳ್ಳೆಯವರಿದ್ದಾರೆ, ವಿಶ್ವಾಸ ತಗೊಳ್ಳಿ, ರಾಜಕಾರಣ ಮಾಡಿ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಮನವಿ ಮಾಡಿದ್ದೀನಿ. ಅವ್ರು ಕರೆದಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದರು. ನೆನ್ನೆ ನಮ್ಮ ಮಾದಪ್ಪ ಅವರು ಇವರೆಲ್ಲ ಹೇಳಿದ್ಮೇಲೆ ನಾನು ಅಲ್ಲಿಗೆ ಹೋದೆ, ಕರೆಸ್ಕೊಂಡ್ರು, ಆಫೀಸ್ ಕರೆಸಿ ಭರವಸೆ ಕೊಟ್ಟಿದ್ದಾರೆ. ನಾವು ಭರವಸೆ ಲೆಟರೆಲ್ಲ ತಂದಿದ್ವಿ, ಅವ್ರು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಕೈ ಹಾಕೋದ ಕೆಲಸ 20 ವರ್ಷದಿಂದ ಯಾವುದೂ ಹಿಂದುಳಿದಿಲ್ಲ. ಯಾವ ದೇವರು ನಮ್ಮ ಸಂಘಟನಾ ಸಾಹೇಬ್ರಿಗೆ ಅವ್ರು ಓದ್ತಾರೆ, ಮೆಮೊರಂಡಮ್ ಕೊಟ್ಬಿಡಿ ಎಲ್ಲ ಸಾಹೇಬ್ರಿಗೆ, ಮಂತ್ರಿಯವರು ಸಾಹೇಬ್ರಿಗೆ ಕೊಟ್ಬಿಡಿ. ಅವ್ರ ಸಾಹೇಬ್ರು ಮಾತಾಡೋರಿಗೆ ಇವ್ರು ಮಾತಾಡಿದ್ರೆ ಅವ್ರು ನೋಡ್ಕೊತಾರೆ. ಕಮಿಷನರ್ ಸಾಹೇಬರು ಕೊಡಿದಲ್ಲಿ ಹಿಂಗಾಗಿ ಯಾರೋ ಹೇಳ್ತಾರೆ, ಮಾತಾಡಿದ್ದೀನಿ. ನಮಗೆ ರಾಜಕಾರಣ ಇದ್ದಂಗೆ ಕೆಲವರು ಇರ್ತಾರೆ, ಆ ಕಚ್ಚಕ್ಕೆ ಬಂದರೆ 20,000 ಜನ ಅವ್ರನ್ನ ಜೀವಿಸೋದಕ್ಕೆ ಬಿಡೋದಿಲ್ಲ, ಬೇರೆ ಪ್ರಶ್ನೆ. 20,000 ಜನ ಒಂದು ಯಾವುದಾದ್ರು ರಾಜಕೀಯ ಫಂಕ್ಷನ್ ಮಾಡಬೇಕು ಅಂದರೆ, ಮನೆ ಸಚಿವರಿದ್ದಾರೆ, ಒಂದು ರಾಜಕೀಯ ಸಭೆ ಮಾಡಬೇಕು ಅಂದರೆ ಅಲ್ಲಿ ಇರುವಂಥ ಜನಗಳಿಗೆಲ್ಲ ಹೇಳ್ಬೇಕು, ಬದುಕಬೇಕು, ಬಿಸಿಕ್ಕಾಗಬೇಕು. ಇವತ್ತು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ಇಷ್ಟು ಜನ, ಸಾವಿರಾರು ಜನ ಬಂದಿದ್ದೀರಿ ಅಂತ ಅಂದರೆ ನಿಮ್ಮನ್ನ ಎಲ್ಲಿವರೆಗೆ ಕಾಪಾಡಬೇಕು, ಎಲ್ಲಿವರೆಗೆ ನಿಮ್ಮ ಸೇವೆ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇದೆ. 22 ವರ್ಷ ಆಗಿದೆ ರಾಜ್ಯಾಧ್ಯಕ್ಷ ಆಗಿ, ನನಗೆ 22 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಬರ್ತಾನೆ. 20 ರೂಪಾಯಿ ಇದ್ದಂಥ ಕಮಿಷನ್ ಇವತ್ತು 150 ರೂಪಾಯಿ, ಚೀಲ ಸೇರಿಸಿ 190 ರೂಪಾಯಿ ಕೊಡ್ತಾರೆ, ಸರ್ಕಾರ ಕೊಡ್ತಾ ಇದೆ. ಅದಕ್ಕೆಲ್ಲ ಬೆಂಬಲವಾಗಿ ನಮ್ಮ ಸಚಿವರು ಸಾಹೇಬರು, PS ಸಾಹೇಬರು, ಹಿರಿಯ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೆ ನಿಮಗೆಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆ ಅಂದರೆ ಒಬ್ಬರೇ ಮಾತಾಡ್ತಾರೆ, ಅದನ್ನು ತಲೆಗೆ ಹಾಕ್ತಾರೆ. ಯಾವುದೋ ತಾಲೂಕು ಜಿಲ್ಲೆಗೆ ಹೋಗ್ತೀನಿ ಅಂದರೆ
100-200 ಜನ ಟೋಲ್ ಗೇಟಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊ ಹೋಗ್ತಾರೆ. ಅದರಿಂದ ಹೇಳಿಕೆ ಇಷ್ಟು ಕಷ್ಟಪಟ್ಟು ಏನು ಇವತ್ತು ಸರ್ಕಾರಿ ನ್ಯಾಯಾಲಯದಲ್ಲಿ ಒಂದು ಸಿನಿಮಾ ತೆಗಲಿಕ್ಕೆ ನಮ್ಮ ಬಾಮ ಹರೀಶಣ್ಣ ಅವರು, ರಾಮಮೂರ್ತಿ ಸಾಹೇಬರು ಮೂಲಾಗ ಇವ್ರ ಬಗ್ಗೆ ಹೇಳಿದ್ರು. ನಾನು ಒಂದು ಸ್ವಲ್ಪ ಒಳ್ಳೊಳ್ಳೆ ಫಿಲಮ್ ತೆಗೆದಿರಲ್ಲ ಅಂತ ಅಂದ್ಬಿಟ್ಟು ಅವ್ರ ಕಥೆ ಎಲ್ಲ ಕೇಳಿದಾಗ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಇವತ್ತು ರಾಜ್ಯದ ಕಾರಣದಾರರು ಯಾವ ಸ್ಟೇಜಲ್ಲಿದ್ದಾರೆ, ಯಾವ ರೀತಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾವ ರೀತಿ ಒಬ್ಬ ನ್ಯಾಯಬೆಲೆ ಅಂಗಡಿ ಮಾಲೀಕ ನೋಡಿ ಮೆಚ್ಚುಗೆ ಕಳಿಸಿ ನೀವು ಹೊಗಳಿದ್ರೆ ಅಷ್ಟೇ ನಮ್ಮ ಶಬಾಸ್ಗಿರಿ ಬರ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್.